ನೋವು ತಿಂದ್ಮೇಲೆ ಆ ಒಂದು ಭಯ ಇದ್ದೇ ಇರುತ್ತಲ್ಲ ರಾಜೇಶ್. ಮತ್ತೆ ಆ ನೋವು ಆದ್ರೆ ಹೆಂಗಪ್ಪ ಅದನ್ನ ಆಗತ್ತೆ ತಡ್ಕೊಳಕ್ಕೆ ಅನ್ನೋದು. ಇವಾಗ ಜನ ಡಿಸ್ಮಿಸ್ ಮಾಡ್ಬೋದು ಅಲ್ವಾ? ಆರಾಮಾಗಿ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಇವ್ರದ್ದು 2ನೇ ಮದುವೆ ಅಂತೆ, ಇವ್ರದ್ದು 3ನೇ ಮದುವೆ ಅಂತೆ, ಹಂಗೆ ಹಿಂಗೆ ಅನ್ಕೊಂಡು. ಬಟ್ ನೋವು ತಿಂದಿರೋರ್ಗೆ ಆ ನೋವು ಗೊತ್ತಲ್ವಾ? ಸೊ ಹಿ ವಾಸ್ ಲಿಟಲ್ ಹೆಸಿಟೆಂಟ್. ಯಾಕೆ ಮತ್ತೆ ಮದುವೆ ಇದು ಬೇಡ. ಸೊ ಐ ಫೀಲ್ ರಘು ನಾನು ದೇವರ ಒಂದು ಇಚ್ಛೆಯಿಂದ ವಿವ್ ಕಮ್ ಟುಗೆದರ್. ಈ ಲೈಫಲ್ಲಿ ಆ ಒಂದು ಅನುಭವ ಒಂದು ಆ, ಏನಂತಾರೆ ಆ ಟುಗೆದರ್ನೆಸ್ ನಮ್ಮಿಬ್ರಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ದೇವರು ನಮ್ಮಿಬ್ರು ಒಟ್ಟಿಗೆ ಕರ್ಕೊಂಬಂದಿದ್ದು. ಆ್ಯಂಡ್ ಮುಖ್ಯವಾಗಿ ನಂದನಾಗ ಅಪ್ಪ ಅಮ್ಮ ಆಗಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾವಿಬ್ರು ಒಂದಾದ್ವಿ ಅಂತ ನಾನು ಅನಿಸಿಕೆ. ಏನಾದ್ರೂ ಮಾತಾಡ್ಕೊಂಡಿದ್ರ ಮದುವೆ ಮುಂಚೆ? ಮದುವೆ ಆದ್ಮೇಲೆ ನಮ್ಮ ಲೈಫ್ ಹೀಗಿರ್ಬೇಕು ಹಾಗೆ ಲಾಟ್ ಆಫ್ ಥಿಂಗ್ಸ್. ರಘುಗೆ ಯಾವಾಗಲೂ ಮಕ್ಕಳಾಗ್ಲಿ ಏನೇ ಆದರೂ ಮೋಸ್ಟ್ ಇಂಪಾರ್ಟೆಂಟ್ ನಾನೇ ಇವತ್ತಿಗೂ. ನಾನೇ ಫಸ್ಟ್ ಅವ್ರಿಗೆ, ಆಮೇಲೆ ನನ್ನ ಮಗಳು. ಆ್ಯಂಡ್ ಅವಳಿಗೂ ಅದನ್ನು ಭಾಳ ಕ್ಲಿಯರಾಗಿ ಹೇಳ್ತಾರೆ, ದಿಸ್ ಈಸ್ ಅಮ್ಮ ಆ್ಯಂಡ್ ಮೈ ಟೈಮ್. ನೀನಿದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಕೊಡಬೇಕು.